ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ತೆ. ನನ್ನ ಹೆಸರು ಜಯಂತಕಿ, ಸೌಜನ್ಯ ಪರ ಹೋರಾಟಗಾರರು, ನೀತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಸಾಮಾಜಿಕ ಸೇವೆ ಮಾಡ್ಕೊಂಡು ಬಂದಿದ್ದೇನೆ. ನಾನು 8/4/2025 SIT-ವರೆಗೆ ಅಂದರೆ ಬೆಳ್ತಂಗಡಿ SIT-ವರೆಗೆ ಒಂದು ದೂರು ನೀಡಿದೆ. 13ರಿಂದ 15 ವರ್ಷದ ಒಂದು ಹೆಣ್ಣುಮಗಳನ್ನು ಊತಾಗಿರೋದು ನೋಡಿದ್ದೇನೆ ಅಂತೇಳಿ. ಅದರ ತನಿಖೆ ಕಾನೂನು ಪ್ರಕಾರವಾಗಿ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅದರ ಮಧ್ಯೆಯಲ್ಲಿ ನಾನು ಮೊನ್ನೆ ಒಂದು ಲೆಟ್ರ್ ಕೊಟ್ಟೆ, ಇನ್ನೂ ತನಿಖೆ ನಡೆಸಿದೆ. ಸತ್ಯಾಸತ್ಯ ಘಟನೆ ಇದ್ದರೆ ಮಾತ್ರ ಒಂದು ತನಿಖೆ ಮಾಡಿ ಮುಂದಕ್ಕೆ ಹೋಗಿ, ಇಲ್ಲದಿದ್ದರೆ ನನ್ನ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಲೂ ಹೇಳಿದೆ. ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ ಅದೊಂದು ಅಧಿಕಾರಿ ಊತ ಹಾಕಿದ ವಿಷಯ ಅದಕ್ಕೆ ಕಾನೂನು ಪ್ರಕಾರವಾಗಿ ಇವರೇನಾದರೂ ಪ್ರಕರಣ ದಾಖಲು ಮಾಡಿದಾರಾ ಇಲ್ಲವಾ, ಇಲ್ಲ ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಊತ ಹಾಕಿರೋದ ಅಂತ ಎಲ್ಲ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಏನೇ ಊತ ಹಾಕಿದ್ರು ಯಾವುದೇ ರೀತಿ ಮಾಡಿದರೂ ಅದು ಅರಣ್ಯದಲ್ಲಿ ಮಾಡ್ಬೋದು, ಅದು ಕಾನೂನು ವಿರುದ್ಧವಾಗಿರುತ್ತೆ, ತಪ್ಪೇ ಆಗಿರುತ್ತೆ. ಆದರೆ ನಮ್ಮ ಪ್ರಕಾರವಾಗಿ ಅದು ಊತ ಹಾಕಿರೋದು ಯಾವುದೇ ಕಾನೂನು ಪ್ರಕಾರ ಮಾಡಿಲ್ಲ ಅಂದಿಂದ ಇನ್ನಿ ತನಕ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾನು ಅದನ್ನು ಒಂದು ವಿಚಾರಣೆ ಮಾಡಿದರೆ ಅದರ ಕೆಲಸ ನಡೀತಾ ಇದೆ, ಅದು ಒಳ್ಳೆ ರೀತಿ ನಡೀತೆ. ಮತ್ತು ಇವಾಗ ನಿನ್ನೆಯಿಂದ ಮಾಧ್ಯಮದಲ್ಲಿ ಒಂದಿಷ್ಟು ಮಾಧ್ಯಮವರು ಇಲ್ಲ ಸಲ್ಲದ ಮಾಹಿತಿಯನ್ನು ಹಂಚ್ತಾ ಇದ್ದಾರೆ. ನಾನು ಎಲ್ಲ ಮಾಧ್ಯಮ ದಯವಿಟ್ಟು ಕೇಳ್ತಾ ಇರೋದು, ನಮ್ಮ ಹೋರಾಟ ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ. ನ್ಯಾಯಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಕೊಲೆ ಮಾಡಿದ ಅಂಥ ಕಡ್ಕರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು. ಅದು ದಾರಿ ತಪ್ಪಿಸಬೇಡಿ. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ, ತನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಆ ನೋವಾದರೆ ಮಾತ್ರ ಆ ನೋವನ್ನು ಈ ಹೋರಾಟ ಏನಂತ ಅರ್ಥ ಮಾಡ್ಕೊಳ್ಬೋದು. ತಾವೀಗ ಕೇಳ್ಬೋದು, ಒಂದು ಅಲ್ಲ ನಿಮ್ಮ ಮನೆ ಹೆಣ್ಮಕ್ಳಿಗೆ ಆಗಿದೆ ಅಂತ, ಅದು ಹೇಳ್ತೀನಿ. ಹೌದೊಂದು ಪದ್ಮಲತಾ ಹೌದು. ಮತ್ತು ಈ ಒಂದು ಆಗಿರುವಂಥ ಘಟನೆ ಅಲ್ಲ, ಹೆಣ್ಣು ಮಕ್ಕಳಂದರೆ ಅದು ನಮಗೆ ಅಕ್ಕ ತಂಗಿಯರ ಥರ ಇದೆ. ಆ ಥರ ನೋಡುವವರಿಗೆ ಅದೇ ಆ ನೋವಿಂದ ನಾನು ಈ ಹೋರಾಟಕ್ಕೆ ಕೈ ಜೋಡಿಸಿರೋದು. ಅದು ಅಲ್ಲದೆ ನಿಮಗೆ ಇನ್ನೂ ಗೊತ್ತಿದೆಯಾ ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ನನಗೆ ತುಂಬ ಜನಕ್ಕೆ ಗೊತ್ತಿರೋದು ಆ ಧರ್ಮಸ್ಥಳ ಗ್ರಾಮದ ವಠಾರದಲ್ಲಿ ಏನೆಲ್ಲ ಆಗಿದೆ, ಏನೆಲ್ಲ ನಡೆದಿದೆ ಅಂತ. ಇವಾಗ ನಾನು ಹೇಳ್ತಾ ಇರುವಾಗ ಹೇಳ್ಬೋದು, ನೀನೇ ಅತ್ಯಾಚಾರ ಮಾಡಿದ್ದೀವಿ ಅಂತ ಕೇಳ್ಬೋದು. ನಾನು ಹಿಂದಿನ ತನಕ ಅಂಥ ಅತ್ಯಾಚಾರಕ್ಕಾಗಿ, ಕೊಲೆಗಾಗಿ ನಾನು ಕೈ ಹಾಕಿಲ್ಲ ಯಾರಿಗೆ. ಅಲ್ಲೇ ಮೊನ್ನೆ ನನಗೆ ಹೇಳಿರೋದು, ಸರ್ ನಾವು ಹೇಳ್ತೀವಿ ಆದರೆ ನನಗೆ ಇಲ್ಲಿ ಇರಲಿಕ್ಕೆ ಆಗಲ್ಲ, ನನ್ನ ಕೊಲೆ ಮಾಡ್ತಾರಂತ. ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಎಲ್ಲಿ ಆ ಒಂದು ಖಾಸಗಿ ಅಂಗಕ್ಕೆ ಚಾಕು ಚುಚ್ಚಿ ಹಾಕಿರೋ ಘಟನೆ ಇದೆ. ಬಟ್ಟೆಯನ್ನು ತುಂಬಿಸ್ತಾ ಇರೋದು, ಮಣ್ಣು ತುಂಬಿಸ್ತಾ ಇರೋದು, ಈ ಘಟನೆ ನಡೀತಾ ಇರೋದು. ಮತ್ತು ಇನ್ನೊಂದು ಕೇಳಿದ್ರೆ ಮೊನ್ನೆ, ಏನಕ್ಕೆ ನಿಮಗೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಿ, ಬಿ ಪಿ ಇದೆಯಾ ಅಂತ. ಬಿ ಪಿ ಅಲ್ಲ ಸ್ವಾಮಿ, ಆ ನೋವು, ಒಂದು ಹೆಣ್ಣು ಮಗಿ ಆಗೋ ನೋವನ್ನು ತನ್ನಕ್ಕೆ ತಾನೇ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಸರಿಯಾಗ್ತಾರೆ, ಇಲ್ಲ ಸರಿಯಾಗಲ್ಲ. ಈ ಹಿಂದೆಯೇ ಇವಾಗ ನಮ್ಮ ಇಲ್ಲೇ ಇದ್ದಾರೆ ಪವರ್ ಟಿವಿಯವರು. ನಾನು ಇವಾಗ ಇಲ್ಲಿರುವಂಥ ಯಾರೇ ಒಬ್ಬರು ಪತ್ರಕರ್ತರನ್ನು ನಾನು ದೂರದಲ್ಲ, ತಾವು ತಮ್ಮ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಈ ಮೇಲೆ ಕೂತವರು ಸ್ವಲ್ಪ ಆಲೋಚನೆ ಮಾಡಬೇಕು. ಅವ್ರನ್ನ ಕಳಿಸ್ತಾ ಇದ್ದಾರೆ, ಅವರೇ ಕೇಳೋ ಪ್ರಶ್ನೆಗೆ ನಮಗೆ ಉತ್ತರ ಕೊಡೋಂಗೂ ಇರಬೇಕಂತ ಪವರ್ ಟಿವಿಯವರು ನಿನ್ನೆ ಹೇಳ್ತಾ ಇದ್ರು. ತುಂಬ ಬೈದಿದ್ದಾರೆ. ಅದಿವನಕ್ಕೆ ಬೈದಿದೆ, ನನಗೆ ಬೇಜಾರಿಲ್ಲ ಅದರಲ್ಲಿ. ನಾನು ಇವಾಗ ಇಂದಿನ ತನಕ ಸತ್ಯನಿಷ್ಠೆಯಿಂದ ಹೋರಾಟ ಮಾಡ್ತಾ ಇದ್ದೇನೆ. ಅವ್ರಿಗೆ ನಿನ್ನೆ ಒಂದು ಬುರುಡೆ ವಿಷಯ ಹೇಳ್ತಾ ಇದ್ದಾರೆ, ಜಯಂತಿ ತಂದಿರೋದಂತ. ಇನ್ನೂ ಹೇಳ್ತೀನಿ, ನೀವು ಯಾರನ್ನು ಬೇಕಾದ್ರೆ ಕರ್ಕೊಂಡು ಬನ್ನಿ ಆ ದೇವಸ್ಥಾನ ಮುಂದೆ, ಅಣ್ಣಪ್ಪ ಸ್ವಾಮಿ ಮಂಜುನಾಥ ಮುಂದೆ, ನೀವು ಹೇಳೋ ರೀತಿಯಲ್ಲಿ ನಿಂತಿರ್ತೀನಿ. ನಾನು ಹೇಳ್ತೀನಿ, ಆ ಬುರುಡೆ ನಾನು ತೆಗೆದಿಲ್ಲ. ನಾನು ಕಾಡಿಗೆ ಹೋಗಿ ಬುರುಡೆ ತೆಗಿಲಿಕ್ಕೆ ಅಲ್ಲ. ನಾನು ಅಭಿಷೇಕ್ ಹೋಗಿ ಯಾವುದೋ ಒಂದು ವೀಡಿಯೋ ಮಾಡಿರೋಂತೆ ಒಂದು 10-20 ವರ್ಷ ಹಿಂದೆ ಒಂದು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಂತ ಕಾಣಿಸ್ತೆ. ನೇಣು ಒಂದು ಹಗ್ಗ ಇದೆ, ಬಾಡಿ ಇಲ್ಲ, ಕೊಳತು ಹೋಗಿದೆ. ಅದನ್ನು ತೋರಿಸಿ ಒಂದು ವೀಡಿಯೋ ಮಾಡಿದೆ. ಅದನ್ನು ತಿರ್ಗಾ ವೀಡಿಯೋ ಮಾಡಲಿಕ್ಕೆ ಹೋಗಿರೋ ಹೊರತು ನಾನು ಹೋಗಿ ಎಲ್ಲಿಂದಲೋ ಬುಲೆಟ್ ತಂದು ನಾನು ಯಾರಿಗೂ ಕೊಟ್ಟವನಲ್ಲ. ಇದರಿಂದ ದೇವಸ್ಥಾನ ಹೆಸರು ಗಳಿಸಿ ಅಂತ ಹೇಳಿಲ್ಲ, ಇನ್ನೊಬ್ಬರ ಹೆಸರು ಗಳಿಸಿ ನಾನು ಹೇಳಿದವನಲ್ಲ. ಇನ್ನೇನ ಈ ಒಂದು ಸುದ್ದಿ ಆಗ್ತಾ ಇದೆ. ಅವ್ರಿಗೆ ಹೇಳಿ ಸ್ವಾಮಿ, ಹೇಳಿ ಸರ್. ಈಗ ನೀವು ಒಂದು ಜಾಗವನ್ನ ಹೇಳಿದ್ರಿ, ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗಿಕೊಂಡು ಅದನ್ನ ನೀವು ತೋರಿಸಿದ್ದೀರಾ? ತೋರಿಸ್ತೀನಿ ಸರ್. ತೋರಿಸಿದ ನಂತರ ಏನು ಹೇಳಿದ್ದಾರೆ? ನಾನಲ್ಲ, 3 ಜನ ತೋರಿಸ್ತೀವಿ ನಾವು. ನಾನು ಒಬ್ಬನೇ ಅಲ್ಲ, 3 ಜನನೂ ತೋರಿಸ್ತೀವಿ. 3 ಜನ ಅಂದರೆ ಒಬ್ಬೊಬ್ಬನೇ ಕರ್ಕೊಂಡು ಹೋಗಿರೋದು, ಒಟ್ಟಿನ ಕರ್ಕೊಂಡು ಹೋಗಿಲ್ಲ. ಅದರ ಪ್ರಕಾರ ಅದು ಮಾಜರಾಗಬೇಕಲ್ಲ ಸರ್. ಈ ಒಂದು ಡೆಡ್ ಬಾಡಿ ಸಿಕ್ಕಿದರೆ ಅದು ಯಾರು ನೋಡಿರೋದು ಏನು ಎಂಬುದೆಲ್ಲ ಮಾಜರಾಗಬೇಕು. ಅದರ ಪ್ರಕಾರ ಮಾಜರಾಗಿ ವಿಡಿಯೋ ರೆಕಾರ್ಡ್ ಸಮೇತ ಮಾಜರಾಗಿ ಮಾಡಿದೆ. ಸ್ಲೋ ಆಗಿಲ್ಲ ಸರ್. ಏನಂತ ಹೇಳಿದ್ರೆ, ನಾನು ಇನ್ನೊಂದು ಲೆಟ್ರ್ ಕೊಟ್ಟೆ ಇಲ್ಲ ಸರ್, ಯಾರಿಗೂ ತೊಂದರೆ ಆಗಬಾರ್ದು, ಸತ್ಯನಿಷ್ಠೆ ಇದ್ದರೆ ಮಾತ್ರ ಹೋಗ್ಬೇಕಂತ ಕೊಟ್ಟಿದೆ. ಅದರ ಪ್ರಕಾರವಾಗಿ ಅವ್ರು ನೋಡ್ತಾ ಇದ್ದಾರೆ, ಏನಾದರೂ ಪ್ರಕರಣ ದಾಖಲಾಗಿದೆಯಾ, ದಾಖಲಾದ ನಂತರ ಅಧಿಕಾರಿಯವರು
ಆ ಊತಾಕಿರೋದಂತ ಒಂದು ಎಂಕ್ವೈರಿ ಮಾಡ್ತಾರೆ. ದೂರುದಾರ ತೋರಿಸಿರುವಂತ ಈಗ ಮಾಸ್ಕ್ ಮ್ಯಾನ್ ಯಾರಿದ್ದಾರೆ ಅವರು ತೋರಿಸ್ತಾ ಇರುವಂತ ಜಾಗ ಕಲ್ಲೇರಿದು, ನೀವು ತೋರಿಸಿರೋ ಜಾಗ ಅದು ಒಂದೇ? ಇಲ್ಲ ಸರ್, ಅಲ್ಲ, ಬೇರೆ ಬೇರೆ ಬೇರೆ. ಈಗ ನೀವು ಹೇಳ್ತಾ ಇರೋದು 15 ವರ್ಷದ ಹುಡುಗಿ ಅಲ್ವಾ, ಹೌದು. ಅವ್ರು ಹೇಳ್ತಾ ಇರೋದು 15 ವರ್ಷದ ಹುಡುಗಿ. ಅದು ಅದು ಅವರ ಇದರಲ್ಲಿ 164 ಅದೇ ಇದೆ. ಹಾಗಾದ್ರೆ ಎರಡು ಒಂದೇ ಅಲ್ವಾ? ಇಲ್ಲ, ಬೇರೆ 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 ಬೇರೆ. ಹೌದು. ಈ ಬ್ಯಾಗ್ ಏನಿರಲಿಲ್ಲ. ಸರಿ, ಈಗ ನೀವು ತೋರಿಸಿದ ಜಾಗದಲ್ಲಿ ಈಗ ಮೊನ್ನೆ SIT ಅವ್ರು ಕರ್ಕೊಂಡು ಹೋಗಿ ಮಾರ್ಕ್ ಮಾಡಿದಾರಲ್ವಾ, ನಂತರ ಅಲ್ಲಿ ಏನು ಇದು ಮಾಡಿಲ್ಲ, ಪ್ರೊಸೀಜರ್ ಪ್ರಕಾರನೇ ಆಗಿದೆ ಅಂತ ಹೇಳಿದ್ದಾರೆ. ಹೌದು, ಪ್ರೊಸೀಜರ್ ಪ್ರಕಾರವಾಗಿ ಅವರು ಅಲ್ಲಿಗೆ ಬಂದೋಬಸ್ತ್ ಹಾಕಬೇಕಿತ್ತು, ಅದೊಂದು ಹಾಕಿಲ್ಲ. ಅಲ್ಲ, ಪ್ರೊಸೀಜರ್ ಪ್ರಕಾರನೇ ಅದನ್ನ ಅಲ್ಲ, ಪ್ರೊಸೀಜರ್ ತೆಗೆದಿಲ್ಲ ಇನ್ನೂ. ಅಲ್ಲಲ್ಲ, ಅದು ತೆಗಿತಾರೆ ಅಂತ ಹೇಳಿದ್ದಾರೆ. ನೀವು ಹೇಳಿದ್ದು ಅಲ್ಲಿ ಪೊಲೀಸರು ಇದ್ರು, ಡಾಕ್ಟರ್ಸ್ ಬಂದಿದ್ರು, ಡಾಕ್ಟರ್ ಇಲ್ಲ ಪ್ರೊಸೀಜರ್ ಪ್ರಕಾರ ನಡೆದಿಲ್ಲ. ಇಲ್ಲ ಪ್ರೊಸೀಜರ್ ಪ್ರಕಾರ ನಡೆಯೋದಕ್ಕೇನೆ ಇದು ಮಾಡಿರೋದು. ಅಲ್ಲ ಸರ್, ಈಗ ನೀವು 3 ಜನ ಸಪ್ರೇಟ್ ಹೋಗಿದ್ರಿ ಅಂತ ಹೇಳಿದ್ರಿ. ಈಗ ನಿಮ್ಮನ್ನು ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ನೀವು ಜಾಗವನ್ನು ತೋರಿಸಿದ್ರಿ. ಹೌದು ಸರ್. ಅಲ್ಲಿ ಉತ್ಖನನ ಆಗಿದೆಯಾ, ಅಲ್ಲಿ ಏನಾದರೂ ಸಿಕ್ಕಿದೆಯಾ? ಮಾಡಿಲ್ಲ ಸರ್, ಇನ್ನು ಮಾಜರು ಮಾಡಿದ್ರು. ಮಾಜರು ಮಾಡೋ ಸ್ಥಳ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಬೇಕಲ್ಲ ಸರ್. ನಾನು ತೋರಿಸಿರೋದು, ನನ್ನೊಟ್ಟಿಗೆ ಇನ್ನಿಬ್ಬರು ಇದ್ದಾರೆ ಸಾಕ್ಷಿದಾರರು, ಅವರು ತೋರಿಸಿದ್ರು ಸರಿಯಲ್ಲ ತಪ್ಪ ನೋಡ್ಬೇಕು. ಅವರಿಬ್ಬರನ್ನು ಕರ್ಕೊಂಡೋಗಿ ಅದನ್ನು ಕನ್ಫರ್ಮ್ ಆದ ನಂತರ ನಾನು ಕರ್ಕೊಂಡು ಹೋಗಿದ್ದು ಮಾಜರು ಮಾಡಲಿಕ್ಕೆ. ಆ ನಂತರ ಮಾಜರು ಮಾಡಿದೆ. ಅಂದ್ರೆ ಅವರು ಯಾರು ಬಂದಿದ್ದಾರೆ, ಅವರು ಈ ಹಿಂದೆ ಆ ಜಾಗಕ್ಕೆ ಹೋಗಿ ಅದನ್ನು ಹೂತಿರುವಂತದ್ದು ಯಾರಿದ್ರು? ಅದು ನೋಡೋ ಸಾಕ್ಷಿ ನಿಮ್ಮೊಟ್ಟಿಗೆ ಇದ್ರು ಅವರು, ಯಾಕಂದ್ರೆ ನೀವೆಲ್ಲ ಒಟ್ಟಿಗೆ ಇದ್ರಲ್ಲ ಅಲ್ಲಿ ಇಲ್ಲಿ ಆ ದಿನ ನೋಡೋ ಒಟ್ಟಿಗೆ ಬೇರೆ ಯಾವುದು ಸರ್? ನೋಡೋ ಒಟ್ಟಿಗೆ ಸರ್. ಒಂದಿನಾಗಿ ನಿನ್ನೆಯಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ, ಎಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಸಮಯ ನಾನು ನನ್ನ ಕರ್ತವ್ಯ ಕೇಳಲೇಬೇಕಲ್ಲ ಸರ್. ಅದರ ಪ್ರಕಾರ ಬಂದು ಕೇಳಿದೆ, ನಿಲ್ಲಿಸಿದ್ದೀರಾ ಏನಂತ. ಇಲ್ಲ, ನಿಲ್ಲಿಸಿಲ್ಲ, ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಆದರೆ ಒಂದಿಷ್ಟು ವಿಳಂಬ ಆಗ್ತಾ ಇದೆ ಅಷ್ಟೇ ಹೊರತು ನಿಮ್ಗೆ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲ್ಲ ಅಂತ ಯಾವುದೇ ಕಾರಣ ಕೇಳಿಲ್ಲ. ಈಗ ಇನ್ನೊಂದು, ನೀವು ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಕೊಂಡು ಏನು ಭದ್ರತೆ ಕೊಡಬೇಕು ಅಂತ ಏನಾದರೂ ನೀವು ಕೊಟ್ಟಿದ್ದೀರಾ? ಸರ್, ಭದ್ರತೆ ಅಂತ ನಾನು ಕೊಟ್ಟಿಲ್ಲ ಸರ್. ನಾನು ಕೊಟ್ಟಿರೋದು ಏನಂತ ಹೇಳಿ, ಮುಂದಿನ ದಿನಗಳಲ್ಲಿ ಮೊನ್ನೆ ನಮ್ಮವರ ಮೇಲೆಲ್ಲ ಅಟ್ಯಾಕ್ ಆಗಿದೆ, ಅದೇ ಥರ ಏನಾದ್ರು ಅಟ್ಯಾಕ್ ಮಾಡಿ ನಮ್ಮನ್ನ ಕೊಲೆ ಆದರೆ ಇದರ ಹಿಂದೆ ಯಾರು ಇರ್ಬೋದು, ನನ್ನನ್ನು ಯಾರು ಇಷ್ಟು ದಿನ ಫಾಲೋ ಮಾಡ್ಕೊಂಡ್ರು, ಅದರ ವಿರುದ್ಧವಾಗಿ ಅದನ್ನು ಠಾಣೆಗೆ ದೂರ ಆಗಿ ಕೊಟ್ಟಿದ್ದೀನಿ ಸರ್. ನಿಮಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಇಲ್ಲ, ಸೆಕ್ಯೂರಿಟಿ ಕೇಳಿಲ್ಲ ಸರ್. ಇವತ್ತು ನಾನು ಹೇಳಿದಲ್ಲ ಸೆಕ್ಯೂರಿಟಿ ಬೇಡ ಅಂತ ಹೇಳಿದೆ. ನಮಗೇನು ಸರ್, ಹಂಗಾರೆ ಯಾವುದೇ ವಿಷಯ ಹೇಳಲಿಕ್ಕೆ ಆಗಲ್ವಲ್ಲ ಸರ್. ಎಲ್ಲ ಮುಚ್ಚಿಡ್ಬೇಕು ಅಂತ ಕೆಲಸ ಮಾಡಿಲ್ಲ. ಮತ್ತು ನಿನ್ನೆ ಇನ್ನೂ ಯಾವುದೋ ಕೇಳ್ತಾ ಇದ್ದಾರ. ನಿನ್ನೆ ಇದು TV9 ಒಂದು ಸುದ್ದಿ ಬಂತು, ಅಧಿವೇಶನದಲ್ಲಿ ಚರ್ಚೆ ಆಗ್ತಾ ಇರೋದು. ನಾನು ಈ ಮೂಲಕ ಅಶೋಕ್ ಅವರು ಈ ಚರ್ಚೆ ಅಧಿವೇಶನ ತೆಗೆದಾಕಿರೋದು. ನಿನ್ನೆ ನಾನು ಹೇಳಿದೆ ಯಾವುದೋ ಮಾಧ್ಯಮದಲ್ಲಿ, ಮಹೇಶನಿಗೆ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳ್ಬೋದು. ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್ ಒಂದು ವಿಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು? ಏನಕ್ಕೆ ಇಂಥ ವಿಷಯನ ತೆಗೆದಾಕಬೇಕು? ನಿನ್ನ ಅಷ್ಟೊತ್ತಿಗೆ ನಾನು ಅರೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ದಾರಂತಲ್ಲ, ಏನಕ್ಕೆ ಬೇಕಿದು? ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು, ನೋಡಿ, ನಾನು ಬರ್ತೀನಿ, ಒಂದು ಮತದಾರನಾಗಿ ಬರ್ತೀನಿ. ನಾನು ಬೇರೆ ಯಾವುದೇ ರೀತಿಯಲ್ಲಿ ಬೇಡ, ನಾನು ಮತದಾರನಾಗಿ ಬರ್ತೀನಿ. ನಿಮಗೆ ಕೇಳ್ತಾ ಇರೋದು, ಪ್ರತಿಯೊಬ್ಬರು ಆ ಧರ್ಮಸ್ಥಳ ಕ್ಷೇತ್ರ ಬಂದು ಹೋಗ್ತಾ ಇದ್ದೀರಾ, ಧರ್ಮಸ್ಥಳ ಕ್ಷೇತ್ರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ನಾವು ಮಾಡ್ತಾ ಇರೋದಲ್ಲ, ಇವರಾಗೇ ಮಾಡ್ತಾ ಇರೋದು, ಹಾಳು ಮಾಡ್ತಾ ಇರೋದು. ಅಂಥ ಸಂದರ್ಭದಲ್ಲಿ ನಾನೇ ಬರ್ತೀನಿ, ನಾನೇ ಬಂದು ಹೇಳ್ತೀನಿ, ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ ಅಂತ ನಾನು ಆ ದೇವರ ಮುಂದೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಏನಾದರೂ ಕಾಯಿ ಹೊಡಿತೀನಿ. ಈ ರಾಜ್ಯಕ್ಕೆ ವ್ಯಕ್ತಿಗಳು ಬಂದು ಡಂಬರಾಟ ಮಾಡ್ಕೊಂಡು ಹೋಗ್ತಾ ಇದಾರ, ನೀವು ಬರ್ತೀರಾ? ನೀವು ಬರೋದಾದ್ರೆ ನಾನು ಚಾಲೆಂಜ್ ಆಗ್ತೀನಿ, ಈ ನನ್ನವರಲ್ಲೇ ಇರ್ತೀನಿ. ನೀವು ಕರೀರಿ, ಒಂದು 1 hour ಮುಂಚೆ ಕರೀರಿ, ನಾನು ಬರ್ತೀನಿ. ನೀವು ಕರೆಯೋ ಕಡೆ ನಾನು ಬಂದು ಹೇಳ್ತೀನಿ ಹೌದು ಆಗಿರೋದು ಹೌದಂತ. ಇದು ಬಿಟ್ಟು ಈ ಸತ್ಯಾಸತ್ಯ ಘಟನೆಯನ್ನು ತನಿಖೆ ಮಾಡುವಾಗ ಇಂಥ ವಿಷಯ ಗೊಂದಲಕ್ಕೆ ಹಾಕಿ ಅದನ್ನು ನಿಲ್ಲಿಸೋಕೆ ಏನಕ್ಕೆ ಮಾಡಬೇಕು? ನನ್ನೊಂದು ಪ್ರಶ್ನೆ ಇವಾಗ. ಅದು ಅಲ್ಲದೆ ಆ ದೇವಸ್ಥಾನ ವಿಷಯಕ್ಕೆ ಯಾರು ಹೋಗಿಲ್ಲ, ದೇವಸ್ಥಾನ ಅಂಗಳಕ್ಕೂ ಹೋಗಿಲ್ಲ, ದೇವಸ್ಥಾನ ಒಳಗೆ ಹೋಗಿಲ್ಲ, ಆ ದೇವಸ್ಥಾನ ಯಾರು ನಡೆಸ ಅವರ ಮನೆಗೂ ಹೋಗಿಲ್ಲ. ಅರಣ್ಯ ಮತ್ತು ಸರ್ಕಾರಿ ಭೂಮಿಯಲ್ಲಿ ಊತಾಕಿರ ಅಂತ ಹೇಳ್ತಾ ಇದಾರಲ್ಲ ಸ್ವಾಮಿ, ಅದನ್ನು ಹುಡುಕ್ತಾ ಇದ್ದಾರೆ. ಇವರಿಗೆ ಏನು ನೋವು? ನನ್ನ ಪ್ರಶ್ನೆ ಇಷ್ಟೇ, ಇದು ಯಾರಿಗೂ ನೋವು? ಹಾಗೆ ನಮ್ಮ ಹತ್ರ ಹೋರಾಟ ಮಾಡುವವರಿಗೆ ನೋವಾಗ್ತಾ ಇದೆಯಾ? ನಾವು ಕೇಳಬಾರ್ದು? ಹಂಗಾರೆ ನಾವು ಕಣ್ಮುಚ್ಚಿ ಕೂರ್ತಾ ಇರ್ಬೇಕಾ? ನಾನು ಹೇಳ್ತಾ ಇದ್ದೆ ನೋಡಿ, ಅಲ್ಲೇ ಘಟನೆ ಸತ್ಯಾಸತ್ಯ ಘಟನೆ ಯಾರಿಗೆ ಗೊತ್ತಿದ್ರು ಯಾರು ಸುಮ್ಮನೆ ಇರಲ್ಲ. ಆ ಸತ್ಯಾಸತ್ಯ ಘಟನೆ ಜನಗೆ ತಿಳಿಸಿ. ನಾನು ಒಂದು ವಿಷಯ ಮಾಡಿ, ನಿಮಗೆ ಯಾವ ಶಿಕ್ಷೆ ಕೊಡ್ಲಿಕ್ಕೆ ಅದು ಕೊಡಿ, ನಾನು ತಗೊಳ್ತೀನಿ. ನಾನು ತಪ್ಪು ನಾನು ಮಾಡೋದಾದ್ರೆ, ತಪ್ಪು ನಿಮ್ಮ ಮುಂದೆ ಹೇಳೋದಾದ್ರೆ ಅದಕ್ಕೆಲ್ಲರಿಗೂ ನಾನು ತಯಾರಾಗಿದ್ದೀನಿ. ನಾನು ಇವತ್ತಿಗೂ ನಾನು ಒಂದು ಬಿಲ್ಲ ಸಮಾಜದ ಒಂದು ಹುಡುಗನಾಗಿ ಏನು ಗುರುಸ್ವಾಮಿ ಅವರು, ನಾರಾಯಣ ಗುರುಸ್ವಾಮಿ ಅವರು ತತ್ವಸಿದ್ಧ ಅದನ್ನೇ ಪಾಲನೆ ಮಾಡಿ ಬಂದಿದ್ದೀನಿ. ಯಾರ ತೇಜೋದ ಮಾಡಲಿಕ್ಕೆ ನಾನು ಬಂದಿಲ್ಲ. ಆ ತತ್ವಸಿದ್ಧಾಂತದಲ್ಲಿ ಇವತ್ತು ಇದ್ದೀನಿ.
ಸತ್ಯ ಹೊರಗೆ ಬರಬೇಕು, ನ್ಯಾಯ ಜನರಿಗೆ ಸಿಗಬೇಕು, ಅದು ಬೇಕು. ಅಷ್ಟು ಮಾತ್ರ ಸರ್ ನಮ್ಮ ಉದ್ದೇಶ. ಇದರಲ್ಲಿ ಯಾವುದೇ ದೇವಸ್ಥಾನಕ್ಕೋ ಯಾವುದೇ ತ್ಯಾಜ್ಯವಾದ ಮಾಡಲಿಕ್ಕೆ ಬಂದೇ